ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನಿನ್ನೆ ಆದಂತಹ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಪೊಲೀಸರು, ದೆಹಲಿ ಪೊಲೀಸರು ಕೂಡ ಈ ಪ್ರಕರಣದ ತನಿಖೆಗೆ ಇಳಿದಿದ್ದಾರೆ. ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಂದ ಪ್ರಕರಣ ಕೂಡ ದಾಖಲಾಗಿದೆ. ಯುಎಪಿಎ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗ್ತಾ ಇದ್ದಾರೆ. ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ, ಜೊತೆಗೆ ದೇಶದ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಇಶ್ಯೂ ಆಗಿರೋದ್ರಿಂದ ಸಹಜವಾಗಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯುಎಪಿಎ ಆಕ್ಟ್ ಏನಾದ್ರೂ ಹಾಕ್ತಾರ, ಕಾಯ್ದೆ ಏನಾದ್ರೂ ಕೇಸ್ನ ಹಾಕ್ತಾರ ಅಂತ ಹೇಳಿ. ಸೊ ಇದೇ ವಿಚಾರವಾಗಿ ಈಗ ಕೇಸ್ ಕೂಡ ದಾಖಲಾಗಿರೋದು ಗೊತ್ತಾಗ್ತಾ ಇದೆ. ಯುಎಪಿಎ ಕಾಯ್ದೆ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ತುಂಬಾ ಸೀರಿಯಸ್ ಆದಂತಹ ಆಕ್ಟ್ ಇದು. ಸೊ ಈ ಕಾಯ್ದೆಯಲ್ಲಿ ಏನಾದ್ರೂ ಅಕಸ್ಮಾತ್ ಪ್ರಕರಣಗಳು ಯಾರ್ದಾದ್ರೂ ಮೇಲೆ ದಾಖಲಾದ್ರೆ ಸಹಜವಾಗಿ ಅವ್ರಿಗೆ ಬೇಲ್ ಸಿಗೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ದೇಶದ ಸುರಕ್ಷತೆ ಹಾಗೂ ಆಂತರಿಕ ವಿಚಾರಕ್ಕೆ, ಆಂತರಿಕ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಭಯೋತ್ಪಾದಕರು ಅಥವಾ ಶಂಕಿತರ ಮೇಲೆ ಇಂತಹ ಕೇಸ್ಗಳನ್ನ ಹಾಕ್ತಾರೆ. ಸೊ ದೆಹಲಿ ಪೊಲೀಸರು ಕೂಡ ಈಗ ಕೇಸ್ ರಿಜಿಸ್ಟರ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಎಪಿಎ ಅಡಿ ಕೇಸ್ ದಾಖಲಿಸಿಕೊಂಡು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ಗೊತ್ತಾಗ್ತಾ ಇದೆ. ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ 1967 ಪ್ರಕಾರ ಇಲ್ಲಿ ಕೇಸ್ ದಾಖಲಾಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಒಂದು, ನಾನು ಆಗ್ಲೇ ಹೇಳಿದಾಗೆ ಟೆರರಿಸ್ಟ್ ಲಿಂಕ್ಗಳಿದ್ದಂತಹ ಸಂದರ್ಭದಲ್ಲಿ ಇಂತಹ ಕೇಸ್ಗಳನ್ನ ಹಾಕ್ತಾರೆ, ಅಥವಾ ದೇಶದ್ರೋಹಿ ಕೃತ್ಯಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಇಂತಹ ಕೇಸ್ಗಳನ್ನ, ಇಂತಹ ಸೆಕ್ಷನ್ಗಳನ್ನ ಹಾಕ್ತಾರೆ. ಸೊ ಪ್ರಕರಣವನ್ನ ಗಂಭೀರವಾಗಿ, ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ದೆಹಲಿ ಪೊಲೀಸರು ಇಡೀ ಪ್ರಕರಣದಲ್ಲಿ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಯಾರ್ಯಾರ್ದಿದೆ, ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಯಾರ್ಯಾರ್ದಿದೆ, ಯಾವ್ದಾದ್ರು ನಿಷೇಧಿತ ಸಂಘಟನೆ ಕೈವಾಡ ಇದೆಯಾ, ಫಂಡಿಂಗ್ ಏನಾದ್ರು ಇವ್ರಿಗಾಗಿತ್ತ, ಇವರಿಗೆ ಶೆಲ್ಟರ್ ಕೊಡ್ತಾ ಇದ್ದಿದ್ದು ಯಾರು, ಮತ್ತೆ 4-5 ವರ್ಷಗಳಿಂದ ಇವರು ಯಾರ್ಯಾರ ಸಂಪರ್ಕದಲ್ಲಿ ಬಂದಿದ್ರು, ಆಮೇಲೆ ಇವರು ಪಾಲ್ಗೊಂಡಂತಹ ಸಭೆಗಳು ಎಷ್ಟು, ಆ ಸಭೆಗಳಲ್ಲಿ ಯಾರ್ಯಾರು ಅಂದ್ರೆ ಸಮಾಜದಲ್ಲಿ ನೋಟೆಡ್ ಅಥವಾ ಬೇಕಾದವರು ಅಂತ ಯಾರಾದ್ರೂ ಇದ್ದಂತಹ ಸಭೆಯಲ್ಲಿ ಇವರು ಹೋಗಿದ್ರ, ಮತ್ತೆ ನಿರಂತರವಾಗಿ ಫೋನ್ ಸಂಭಾಷಣೆ ಯಾರ ಜೊತೆಗೆ ಮಾಡ್ತಾ ಇದ್ರು, ಈ ಕೃತ್ಯ ಎಸಗೋದಕ್ಕೆ ಏನಾದ್ರೂ ದುಡ್ಡನ್ನು ತಗೊಂಡಿದ್ರ, ಈ ತರ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರೋದ್ರಿಂದ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ 1967 ಪ್ರಕಾರ ಕೇಸನ್ನ ದೆಹಲಿ ಪೊಲೀಸರು ದಾಖಲು ಮಾಡಿಕೊಂಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. 6 ಜನರ ವಿರುದ್ಧ ಕೂಡ ಈಗ ದೆಹಲಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಗುಪ್ತಚರ ಇಲಾಖೆ ಕೂಡ ಇವರ ಹಿಸ್ಟ್ರಿಯನ್ನ ತಡಕಾಡ್ತಾ ಇದೆ. ಮತ್ತೆ ದೆಹಲಿ ಪೊಲೀಸರು ಸೇರಿದಂತೆ ರಾಜ್ಯ ಪೊಲೀಸರು ಎಲ್ಲರೂ ಕೂಡ ಜಂಟಿಯಾಗಿ ಇವರ ಹಿನ್ನೆಲೆಯನ್ನ ಕೆದಕೋ ಪ್ರಯತ್ನವನ್ನ, ಇವರ ಜೊತೆಗೆ ಇದ್ದಂತಹ ವ್ಯಕ್ತಿಗಳ ಹಿನ್ನೆಲೆಯನ್ನ ಕೆದಕೋ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಿರೀಕ್ಷೆ ಅಂತೂ ಇತ್ತು, ಯುಎಪಿಎ ಆಕ್ಟ್ ಅನ್ನೇ ಹಾಕ್ತಾರೆ, ಯುಎಪಿಎ ಅಡಿನೇ ಇಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾರೆ ಅಂತ. ಸೊ ಈ ಪ್ರಕರಣದ ಆಯಾಮಗಳು ಇನ್ನು ಯಾವ್ಯಾವ ರೀತಿ ಟರ್ನ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ, ಮುಂದೆ ಏನಾಗುತ್ತೆ ಹಾಗಾದ್ರೆ? ಮಮತಾ, ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕೆಂದ್ರೆ ಇವರು ಮಾಡಿರುವಂತದ್ದು ಸಂಸತ್ನ ಲೋಕಸಭೆಯ ಒಳಗಡೆ ದಾಳಿಯ ಪ್ರಮಾಣ ಅಥವಾ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಭದ್ರತೆಯನ್ನ ಮೀರಿ ಹೋಗಿರುವಂತದ್ದು, ಸೆಕ್ಯೂರಿಟಿ ಬ್ರೀಚ್ ಅನ್ನುವಂಥದ್ದು ಯಾವುದೇ ರೀತಿಯ ಅನುಮಾನಗಳಿಲ್ಲ. ಇಡೀ ದೇಶದ ಭದ್ರತೆಗೆ ಚ್ಯುತಿ ತರುವಂತ ಕೆಲಸವನ್ನ ಆರೋಪಿಗಳು ಮಾಡಿರುವಂತದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಭದ್ರತೆಯನ್ನ, ಅದರಲ್ಲೂ ವಿಶೇಷವಾಗಿ ಆಂತರಿಕ ಭದ್ರತೆಯನ್ನ, ಸಂಸತ್ತಿನ ಭದ್ರತೆಯನ್ನ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇವರು ವರ್ತನೆಯನ್ನ ಮಾಡಿರುವಂತದ್ದು. ಹೀಗಾಗಿ ಆ ದಾಳಿಯ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಇವರು ಈ ಒಂದು ಭದ್ರತೆಯನ್ನ ಉಲ್ಲಂಘಿಸುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಬರುತ್ತೆ. ಹೀಗಾಗಿ ಇದೊಂದು ದೇಶದ ಸ್ವಾಭಿಮಾನ ಅಥವಾ ದೇಶದ ಏಕತೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಿರುವಂತದ್ದು, ಆಂತರಿಕ ಭದ್ರತೆಯನ್ನು ಉಲ್ಲಂಘಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ದೆಹಲಿಯ ಕ್ರೈಮ್ ಬ್ರಾಂಚ್ ಪೊಲೀಸರು ಯುಎಪಿಎ ಆಕ್ಟ್ ನ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿರುವಂತದ್ದು. ಸಾಮಾನ್ಯವಾಗಿ ದೇಶದ್ರೋಹದ ಪ್ರಕರಣಗಳಲ್ಲಿ ಈ ರೀತಿಯಾದಂತ ಕೇಸ್ಗಳನ್ನ ದಾಖಲು ಮಾಡಲಾಗುತ್ತೆ. ಇದು ಕೂಡ ಒಂದು ರೀತಿಯ ದೇಶದ್ರೋಹದ ಕೆಲಸವೇ ಆಗಿರುವಂತದ್ದು. ಯಾಕೆಂದ್ರೆ ದೇಶದ ಆಂತರಿಕ ಭದ್ರತೆಯನ್ನ ಪ್ರಶ್ನಿಸಿ, ಅದನ್ನ ಉಲ್ಲಂಘಿಸಿ, ದೇಶದ ಏನು ಸಂಸತ್ತಿನ ಕೇಂದ್ರ ಬಿಂದುವಿನಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಹೀಗಾಗಿ ಇದನ್ನ ದೇಶದ್ರೋಹದ ಅಡಿಯಲ್ಲೇ ಕನ್ಸಿಡರ್ ಮಾಡಿರುವಂತದ್ದು ಪೊಲೀಸರು. ಹೀಗಾಗಿ ಅದರ ಅಡಿಯಲ್ಲೇ ಈಗ ಕೇಸನ್ನ ದಾಖಲಿಸಿಕೊಂಡು ತನಿಖೆಯನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಈ ಒಂದು ತನಿಖೆಗೆ ಈಗ ಆಲ್ರೆಡಿ ವಿಶೇಷವಾದಂತ ತನಿಖೆ ಅಂದ್ರೆ ತಂಡವನ್ನ ಕೂಡ ಗೃಹ ಇಲಾಖೆ ರಚನೆಯನ್ನು ಮಾಡಿರುವಂತದ್ದು. ಲೋಕಸಭಾ ಸೆಕ್ರೆಟರಿಯೇಟ್ ಒಂದು ಮನವಿಯನ್ನ ಗೃಹ ಇಲಾಖೆಗೆ ಮಾಡಿಕೊಂಡಿತ್ತು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿಶೇಷವಾದಂತ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿತ್ತು.
ತೆಗೆದುಕೊಂಡಿತ್ತು. ಈ ನಿಟ್ಟಿನಲ್ಲಿ CRPF DG ಅವರ ನೇತೃತ್ವದಲ್ಲಿ ಈಗ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಆ ಒಂದು ಸಮಿತಿ ಒಂದು ಪ್ರತ್ಯೇಕವಾದಂತಹ ಅಧ್ಯಯನವನ್ನ ಅಥವಾ ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ದೆಹಲಿ ಕ್ರೈಮ್ ಬ್ರಾಂಚ್ ಪೊಲೀಸರು ಕೂಡ ಒಂದು ಪ್ರತ್ಯೇಕವಾದಂತಹ ತನಿಖೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಮಮತಾ, ಲೋಕಸಭೆ ಕಲಾಪದ ವೇಳೆ ಭಾರೀ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಈ INDIA ಒಕ್ಕೂಟದ ನಾಯಕರು ಭೇಟಿಯಾಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂದು ಬೆಳಗ್ಗೆ 10 ಗಂಟೆಗೆ ಸಂಸತ್ ಭವನದಲ್ಲಿ ಈ INDIA ಒಕ್ಕೂಟದ ನಾಯಕರು ಸಭೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಸಭೆಯ ಬಳಿಕ ಒಟ್ಟಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಭೇಟಿಯಾಗಿ ಉನ್ನತ ತನಿಖೆ ಅಗತ್ಯತೆ ಇರೋದ್ರಿಂದ ಹೆಚ್ಚಿನ ತನಿಖೆಯನ್ನ ಉನ್ನತ ಮಟ್ಟದಲ್ಲೇ ನಡೆಸಬೇಕು ಅನ್ನೋದು ಇವರ ಆಗ್ರಹ ಆಗ್ತಾ ಇದೆ. ಒಂದು ಸಂಸದರ ಸುರಕ್ಷತೆ ದೃಷ್ಟಿಯಿಂದ ಕೂಡ ನಿನ್ನೆಯ ಘಟನೆ ಕಳವಳಕಾರಿ. ಹೀಗಾಗಿ ಎಲ್ಲರೂ ಒಟ್ಟಾಗಿದ್ದಾರೆ. ಆಮೇಲೆ ಲಾಸ್ಟ್ ಟೈಮ್ ಪಂಚರಾಜ್ಯಗಳ ಚುನಾವಣೆಯ ಸೋಲಿನಿಂದ ಸೊರಗಿ ಹೋಗಿದ್ದಂತಹ INDIA ಒಕ್ಕೂಟದ ನಾಯಕರು ಈಗ ಆಕ್ಟಿವ್ ಆಗಿದ್ದಾರೆ. ಇವತ್ತು ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ. ಇಲ್ಲಿ ತಮ್ಮ ಒಗ್ಗಟ್ಟನ್ನ ಹೇಗೆ ಪ್ರದರ್ಶನ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಯಾವೆಲ್ಲ ವಿಚಾರಗಳ ಅಡಿಯಲ್ಲಿ ತಮ್ಮ ಆತಂಕವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಕೂಡ ನೋಡಬೇಕಾಗಿದೆ. ಈಗಾಗಲೇ ಆಗುಂತಕರ ಮೇಲೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿ ಕೇಸ್ ದಾಖಲಿಸಿಕೊಂಡು ದೆಹಲಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಂದು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಭದ್ರತಾ ಲೋಪದ ವಿಚಾರವೇ ಚರ್ಚೆ ಆಗುತ್ತಾ ಅನ್ನೋ ಕುತೂಹಲ ಇದೆ. ಘಟನೆ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತಾಡುವಂತೆ ವಿಪಕ್ಷಗಳು ಒತ್ತಾಯಿಸುವಂತಹ ನಿರೀಕ್ಷೆ ಕೂಡ ದಟ್ಟವಾಗಿ ಇರುವಂತದ್ದು. ಕಾರಣ ಒಂದು, ಅಮಿತ್ ಶಾ ಅವರು ಈ ದೇಶದ ಭದ್ರತೆ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ರಾಜಿ ಆಗಲ್ಲ, ನಮ್ಮ ಸರ್ಕಾರ ಯಾವತ್ತೂ ಕೂಡ ರಾಜಿ ಆಗಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಅದಕ್ಕೆ ಅನೇಕ ಹೆಜ್ಜೆಗಳನ್ನು ನಾವು ಇಟ್ಟಿದ್ದೀವಿ ಅಂತ ಸಾರ್ಕೊಂಡು ಬರ್ತಾ ಇದ್ರು. ಈಗ ಅವರು ಮುಜುಗರದಲ್ಲಿರುವ ಪೊಸಿಷನ್ ಅಲ್ಲಿ ಇದ್ದಾರೆ. ಬಿಕಾಸ್ ಲೇಯರ್ಸ್ ಆಫ್ ಸೆಕ್ಯೂರಿಟಿಯನ್ನ ದಾಟಿ ನಿನ್ನೆ ಆಗುಂತಕರು ಇಂಥದ್ದೊಂದು ಕೃತ್ಯವನ್ನು ಮಾಡಿದ್ರು. ಮತ್ತೆ ಈಗ ಸಂಸದರು ಕೇಳ್ತಾ ಇದ್ದಾರೆ, ನಮ್ಮ ಸುರಕ್ಷತೆಯ ಕತೆ ಏನು? ನಮಗೆ ಸುರಕ್ಷತೆ ಸಂಸತ್ನಲ್ಲಿ ಇಲ್ಲ ಅಂದ್ರೆ ಬೇರೆ ಕಡೆಗಳಲ್ಲಿ ಹೇಗೆ? ಹೈ ಸೆಕ್ಯೂರಿಟಿ ಝೋನ್ ನಲ್ಲಿ ಈ ಪರಿಸ್ಥಿತಿ, ಭಯ ಉತ್ಪಾದನೆ ಮಾಡೋ ಕೆಲಸವನ್ನ ನಿನ್ನೆ ಆಗುಂತಕರು ಮಾಡಿದ್ರು. ಈ ವಿಚಾರವಾಗಿ ಸ್ಪಷ್ಟನೆ ಸಿಗಲೇಬೇಕು, ನೀವು ಉತ್ತರ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಆಮೇಲೆ ಇಡೀ ಸದನ ಪ್ರಾಬಬ್ಲಿ ಈ ಸಂಸತ್ನ ಅಧಿವೇಶನ ಇದೇ ವಿಚಾರಕ್ಕೆ ಆಪೋಷಣ ತೆಗೆದುಕೊಂಡ್ರು ಯಾವುದೇ ಆಶ್ಚರ್ಯ ಇಲ್ಲ. ಕೊಡ್ತಾರೆ ಶಬೀರ್, ಪಂಚರಾಜ್ಯಗಳ ಚುನಾವಣೆಯ ನಂತರ INDIA ಒಕ್ಕೂಟ ಬಹಳ ಡಲ್ ಆಗಿತ್ತು. ಬಟ್ ಈ ಇಶ್ಯೂ ಮತ್ತೆ ಎಲ್ಲರನ್ನು ಒಂದು ಮಾಡ್ತಾ ಇದೆಯಾ? ಇವತ್ತು ಯಾರ್ಯಾರು ಒಟ್ಟಾಗಿ ಬರುವ ಸಾಧ್ಯತೆ ಇದೆ? ಎಷ್ಟು ಜನ ಒಟ್ಟಾಗಿ ಬರುವಂತಹ ಸಾಧ್ಯತೆ ಇದೆ? ಪ್ರಮುಖರು ಯಾರ್ಯಾರು ಅಂತ? ಮಮತಾ, ರಾಷ್ಟ್ರೀಯ ಭದ್ರತೆ ವಿಚಾರವನ್ನ ಮುಂದಿಟ್ಕೊಂಡು ಈಗ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಆರೋಪವನ್ನ ಮಾಡಲಿಕ್ಕೆ ಅಥವಾ ಅದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ಮುಖ್ಯವಾಗಿ ಇವತ್ತು INDA ಇಂಡಿಯಾ ಒಕ್ಕೂಟದ ಸಂಸತ್ ಸದಸ್ಯರೇನಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. 10 ಗಂಟೆಗೆ ಸರಿಯಾಗಿ ಸಂಸತ್ ಭವನದ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಚೇರಿಯಲ್ಲಿ ಈ ಎಲ್ಲ ನಾಯಕರು ಸಭೆಯನ್ನ ಸೇರ್ತಾರೆ. ಸಭೆಯನ್ನ ಸೇರಿದ ಬಳಿಕ ದ್ರೌಪದಿ ಮುರ್ಮು ಅವರ ಭೇಟಿ ಎಷ್ಟೊತ್ತಿಗೆ ಆಗಬೇಕು ಮತ್ತೆ ಯಾವೆಲ್ಲ ರೀತಿಯಾದಂತಹ ಮನವಿಗಳನ್ನ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇದಾದ ಬಳಿಕ ಅವರು ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಘಟನೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ. ಸಂಸದರ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕಳವಳವನ್ನ ಕೂಡ ವ್ಯಕ್ತಪಡಿಸುವಂತ ನಿರೀಕ್ಷೆಗಳನ್ನ ಕೂಡ ನಾವು ಮಾಡಬಹುದು. ಯಾಕೆಂದ್ರೆ ದೇಶದ ದೇವಸ್ಥಾನ ಅಂತ ನಾವು ಅದನ್ನ ಕರಿತೀವಿ ಸಂಸತ್ ಭವನ, ಇಲ್ಲೇ ಸೆಕ್ಯೂರಿಟಿ ಲ್ಯಾಪ್ಸ್ ಆದ್ರೆ ಹೊರಗಿನ ಜನರ ಕತೆ ಏನು ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಜೊತೆಗೆ ದೇಶದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಒಟ್ಟಾಗಿರುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳಾಗಿ ಜೀವ ಹಾನಿಗಳಾದ್ರೆ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಬರುತ್ತೆ. ಹೀಗಾಗಿ ಎಲ್ಲಾ ಅಂಶಗಳನ್ನ ಕೂಡ ರಾಷ್ಟ್ರಪತಿಗಳ ಗಮನ ಸೆಳೆಯುವಂತ ಪ್ರಯತ್ನವನ್ನ ಈಗ ವಿರೋಧ ಪಕ್ಷಗಳ ನಾಯಕರು ಮಾಡ್ತಾ ಇರುವಂತದ್ದು. ಬಹುತೇಕ ಎಲ್ಲ ವಿರೋಧ ಪಕ್ಷದ ನಾಯಕರು ಕೂಡ ಇದಕ್ಕೆ ಸಾಥ್ ಕೊಡುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ
ಯಾಕೆಂದ್ರೆ ಎಲ್ಲ ಅವರವರ ಜೀವದ ಪ್ರಶ್ನೆ ಅಂತ ಬಂದಾಗ ಎಲ್ಲ ನಾಯಕರು ಅಥವಾ ಪಕ್ಷಾತೀತವಾಗಿ ಒಗ್ಗಟ್ಟಾಗುವಂತದ್ದು ನಾವು ಸಾಮಾನ್ಯವಾಗಿ ಗಮನಿಸಿದೀವಿ. ಈ ವಿಚಾರದಲ್ಲೂ ಕೂಡ ಎಲ್ಲ ವಿರೋಧ ಪಕ್ಷದ ನಾಯಕರು ಸಹಜವಾಗಿ ಒಗ್ಗಟ್ಟಾಗಿರುವಂತದ್ದು. ಮತ್ತೆ ದ್ರೌಪದಿ ಮುರ್ಮು ಅವರು ಮಧ್ಯ ಪ್ರವೇಶ ಮಾಡಬೇಕು ಮತ್ತೆ ವಿಶೇಷವಾದಂತಹ ತನಿಖೆಗೆ ಸೂಚನೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರು ಮನವಿ ಮಾಡುವಂತ ಸಾಧ್ಯತೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲೂ ಕೂಡ ಅಮಿತ್ ಶಾ ಅವರು ಒಂದು ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕೊಡಬಹುದು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದ್ದಾವೆ. ಮಮತಾ, ಪಾಸ್ ಪಡೆದು ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಸ್ಪಷ್ಟ. ಏನಿದು ಸಂಸದರಿಂದ ಪಡೆಯುವಂತಹ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋ ಪ್ರಶ್ನೆಗೂ ಕೂಡ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಘಟನೆ ನೋಡಿದಂತಹ ಬಹುತೇಕರು ಇಷ್ಟು ಸುಲಭನ ಎಂಟ್ರಿ ಆಗೋದು, ಇಷ್ಟು ಸುಲಭನ ಇಂಥದ್ದೆಲ್ಲ ಮಾಡೋದು ಅಂತ ಕೇಳ್ತಾ ಇದ್ರು. ಹಾಗಲ್ಲ, ಅದು ರಿಯಾಲಿಟಿ. ಸಂಸದರ ಹತ್ರ ತಾವು ಈ ನಿಮ್ಮದೇ ಕ್ಷೇತ್ರದ ಜನ ಅಂತ ಹೇಳ್ಕೊಂಡು ಓಡಾಡ್ಕೊಂಡು ಅನೇಕರು ಪಾಸ್ ತಗೊಂಡಿದ್ದು ಕೂಡ ಇರುತ್ತೆ. ಬಟ್ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಅಲ್ಲಿ ಫಾಲೋ ಆಗುತ್ತೆ. ಸಾರ್ವಜನಿಕರು ಸಂಸತ್ತನ್ನ ವೀಕ್ಷಣೆ ಮಾಡೋದಕ್ಕೆ ಸಹಜವಾಗಿ ಎಂಪಿಗಳು ಸಹಿ ಹಾಕಿದಂತಹ ಶಿಫಾರಸು ಪತ್ರವನ್ನ ಕೊಡಲಾಗುತ್ತೆ. ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನಾವು ನೋಡ್ತಾ ಇದ್ದೀವಿ. ಒಂದು ಎಂಪಿಗಳ ಕಚೇರಿಗೆ ಹೋಗ್ಬೇಕಾಗತ್ತೆ. ಸಾಮಾನ್ಯವಾಗಿ ಕ್ಷೇತ್ರದ ಜನರು ಅಥವಾ ಆಪ್ತರಿಗೆ ಈ ಪತ್ರವನ್ನ ನೀಡ್ತಾ ಬಂದಿರೋದು ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಂತಹ ಸಂಪ್ರದಾಯ. ಯಾರಾದರೂ ಪರಿಚಯಸ್ಥರು ದೆಹಲಿಯಲ್ಲಿ ಸೆಷನ್ ನೋಡಬೇಕು ಅಂದಾಗ ಈ ಪಾಸ್ಗಳನ್ನೆಲ್ಲ ಕೊಡಿಸೋ ಕೆಲಸವನ್ನ ಮಾಡ್ತಾ ಇದ್ರು. ಕ್ಷೇತ್ರದ ಜನರಿಗೆ, ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಹೆಚ್ಚು ಆದ್ಯತೆ ಇರ್ತಾ ಇತ್ತು. ಇನ್ನು ಈ ಪತ್ರವನ್ನ ಪಡೆದು ಸಂಸತ್ನಲ್ಲಿ ಎಂಟ್ರಿ ಪಾಸ್ ಅನ್ನ ಮಾಡಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದಾದ ನಂತರ ಅಲ್ಲೊಂದಷ್ಟು ಲೇಯರ್ಸ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಆ ಲೇಯರ್ಸ್ ಆಫ್ ಸೆಕ್ಯೂರಿಟಿಯಲ್ಲೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆಮೇಲೆ ಐಡೆಂಟಿ ಕಾರ್ಡ್ ಅನ್ನ, ಅಂದ್ರೆ ನಾವು ಈ ದೇಶದ ಪ್ರಜೆ ಅನ್ನೋದಕ್ಕೆ ಐಡೆಂಟಿ ಕಾರ್ಡ್ ಅನ್ನ ಕೂಡ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಸಂಸದರು ನೀಡಿದ ಪತ್ರದೊಂದಿಗೆ ಸರ್ಕಾರಿ ಗುರುತಿನ ಚೀಟಿಯನ್ನ ಪಡೆದು ಪಾಸ್ ಅನ್ನ ಈಸ್ಕೊಳ್ಳೋ ಕೆಲಸವನ್ನ ಸಾಮಾನ್ಯವಾಗಿ ಜನ ಫಾಲೋ ಮಾಡ್ತಾ ಇದ್ರು. ಆಮೇಲೆ ನಿರ್ದಿಷ್ಟ ಜಾಗಗಳಿಗೆ ಮಾತ್ರ ಈ ಪಾಸ್ ಅನ್ನ ಕೊಡ್ಲಾಗತ್ತೆ. ಎಲ್ಲಾ ಕಡೆನೂ ಎಂಟ್ರಿ ಇರಲ್ಲ, ಎಲ್ಲಾ ಕಡೆನೂ ಆಕ್ಸೆಸ್ ಇರಲ್ಲ. ಕೇವಲ ಒಂದಷ್ಟು ಸ್ಪೆಸಿಫಿಕ್ ಜಾಗಗಳಿಗೆ ಮಾತ್ರ ಆಕ್ಸೆಸ್ ಇರ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವನ್ನ ಕೂಡ ತಿಳಿಸಲಾಗಿರುತ್ತೆ. ನಿರ್ದಿಷ್ಟ ಜಾಗ ಅಂತ ಹೇಳಿದ್ರೆ ಉದಾಹರಣೆಗೆ ಲೋಕಸಭೆ ಅಥವಾ ರಾಜ್ಯಸಭೆಯ ಗ್ಯಾಲರಿ, ಸಚಿವರ ಕಚೇರಿ, ಇವಿಷ್ಟು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪ್ರದೇಶಕ್ಕೆ ಎಂಟ್ರಿ ಇರೋದಿಲ್ಲ. ಜೊತೆಗೆ ವೀಕ್ಷಕರ ಗ್ಯಾಲರಿಗೆ ತೆರಳಿದಾಗ 30ರಿಂದ 45 ನಿಮಿಷ ಕಲಾಪ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಪಾಸ್ ಪಡೆದು ಸಂಸತ್ ಒಳಗೆ ಪ್ರವೇಶ ಮಾಡುವಾಗ ಮೊಬೈಲ್, ಪೆನ್, ವ್ಯಾಲೆಟ್, ನಾಣ್ಯ, ಸ್ಮಾರ್ಟ್ ವಾಚ್ ಇತರೆ ಯಾವುದೇ ವಸ್ತುವನ್ನ ಒಯ್ಯುವಂತಿಲ್ಲ ಅನ್ನುವಂತಹ ಸೂಚನೆ ಕೂಡ ಇದೆ. ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಷ್ಟಾದ್ರೂ ಇಂಥದ್ದೊಂದು ಅವಮಾನಕಾರಿ, ಆತಂಕಕಾರಿ, ಕಳವಳಕಾರಿ ಘಟನೆ ನಡೆದಿರೋದು ಮಾತ್ರ ದುರ್ದೈವದ ಸಂಗತಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಲೇಯರ್ಸ್ ಆಫ್ ಸೆಕ್ಯೂರಿಟಿ ಎಲ್ಲಾ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರು ಕೂಡ ಇಂಥದ್ದೊಂದು ಅವಮಾನಕಾರಿ, ಕಳವಳಕಾರಿ ಸಂಗತಿ ನಡೆದಿರೋದು ನಿಜಕ್ಕೂ ದುರ್ದೈವದ ಸಂಗತಿ. ಹೇಗೆ ಆದ್ರೂ ಕೂಡ ಸ್ಮೋಕ್ ಗ್ಯಾಸ್ ಬಾಂಬ್ ಅನ್ನ ಎತ್ಕೊಂಡು ಹೋದ್ರು ಇವರು ಅನ್ನೋದು ಪ್ರಶ್ನೆ ಆಗೇ ಉಳಿತಾ ಇದೆ. ಮಮತಾ, ಖಂಡಿತವಾಗ್ಲು ನೋಡಿ, ನೀವು ಹೇಳ್ದಂಗೆ ಮಲ್ಟಿಪಲ್ ಸೆಕ್ಯೂರಿಟಿ ಇರುತ್ತೆ, ಮತ್ತೆ ಬಹಳಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳು ಕೂಡ ಇರುತ್ತೆ. ಒಂದು ಪಾಸ್ ಅನ್ನ ಕೊಡಬೇಕು ಅಂದ್ರೆ ಅದು ಸುಮ್ಮನೆ ಕೂಡ ಆಗಲ್ಲ. ಮತ್ತೆ ಇದೊಂದು ನಂಬಿಕೆ ಮೇಲೆ ಆಗುವಂತ ವಿಚಾರ, ಇದೇನು ಹೊಸ ಬೆಳವಣಿಗೆ ಅಲ್ಲ, ಹಿಂದಿನಿಂದಲೂ ಕೂಡ ನಡ್ಕೊಂಡ್ ಬಂದಿರುವಂತ ಸಂಪ್ರದಾಯ. ಯಾವುದೇ ಕ್ಷೇತ್ರದ ಜನರು ದೆಹಲಿ ಪ್ರವಾಸಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಸಂಸತ್ನ ಒಳಗಡೆ ಹೇಗಿದೆ ಅನ್ನುವಂತ ನೋಡುವಂತ ಕುತೂಹಲ, ಅದೊಂದು ಕೌತುಕ ಎಲ್ಲ ಜನರಿಗೂ ಕೂಡ ಇರುತ್ತೆ. ಹೀಗಾಗಿ ಕ್ಷೇತ್ರದ ಜನರು ಬಂದು ನಾವು ಒಳಗಡೆ ಹೋಗ್ಬೇಕು, ಅನುಮತಿಯನ್ನ ಕೊಡಿಸಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಸಂಸದರು ಸಹಜವಾಗಿ ಅದಕ್ಕೊಂದು ಶಿಫಾರಸು ಪತ್ರವನ್ನ ಕೊಡ್ಲೇಬೇಕಾಗುತ್ತೆ. ಕೊಡದೇ ಇದ್ರೆ ಕ್ಷೇತ್ರದಲ್ಲಿ ಅವರ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮಗಳು ಬೀರುವಂತ ಸಾಧ್ಯತೆಗಳಿರ್ತವೆ. ಹೀಗಾಗಿ ಸಹಜವಾಗಿ ಎಂಪಿಗಳು ಈ ತರದ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಒಮ್ಮೆ ಐಡಿ ಕಾರ್ಡ್ ಅನ್ನ ಪರಿಶೀಲನೆ ಮಾಡ್ತಾರೆ, ಅಥವಾ ಅವ್ರ ಗುರುತು ಪರಿಚಯ ಇದೆಯಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಡ್ತಾರೆ. ಅವರು ಕ್ಷೇತ್ರದ ನಿವಾಸಿ ಅಂತ ಗೊತ್ತಾದ ತಕ್ಷಣ ಅವ್ರಿಗೊಂದು ಶಿಫಾರಸು ಪತ್ರವನ್ನ ಕೊಟ್ಟು ಕಳಿಸ್ತಾರೆ. ಆ ಶಿಫಾರಸು ಪತ್ರವನ್ನ ಪಡ್ಕೊಂಡು ಏನು ಸಂಸತ್ನ ರಿಸೆಪ್ಷನ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪಾಸ್ ಅನ್ನ ಇಶ್ಯೂ ಮಾಡ್ತಾರೆ.
ಪಾಸ್ ಅನ್ನ ಇಶ್ಯೂ ಮಾಡಿದ ಬಳಿಕ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೂಡ ಕೊಡ್ಲಾಗುತ್ತೆ. ಏನು ಅಂದ್ರೆ ಯಾವ ವಸ್ತುಗಳನ್ನ ಒಳಗೆ ಒಯ್ಯಬಹುದು, ಯಾವುದನ್ನ ಒಯ್ಯಬಾರ್ದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈವನ್ ಜೋಬಲ್ಲಿ ಇರುವಂತ ಒಂದು ಪೆನ್ ಅಥವಾ ಕಾಯಿನ್ಸ್ ಅನ್ನ ಕೂಡ ಒಳಗಡೆ ಬಿಡಲ್ಲ. ಅಂದ್ರೆ ನಾನು ಮೈನರ್ ಮೆಟೀರಿಯಲ್ ಗಳನ್ನ ಹೇಳ್ತಿರುವಂತದ್ದು. ಸೊ ಅಲ್ಲಿಂದ ಹಿಡಿದು ಯಾವುದೇ ರೀತಿಯಾದಂತಹ ದೊಡ್ಡ ಮೆಟಲ್ ವಸ್ತುಗಳನ್ನ ಕೂಡ ಒಳಗಡೆ ಕೊಂಡೊಯ್ಯುವಂತಿಲ್ಲ. ಈ ರೀತಿಯಾದಂತಹ ದೊಡ್ಡ ಹಂತದ ಸೆಕ್ಯೂರಿಟಿ ಇದ್ರೂ ಕೂಡ ಈ ಮನೋರಂಜನ್ ಡಿ ಮತ್ತೆ ಸಾಗರ್ ಶರ್ಮಾ ಒಳಗಡೆ ಆ ಸ್ಮೋಗ್ ಅನ್ನ ಹೇಗೆ ತೆಗೆದುಕೊಂಡು ಹೋದ್ರು ಅನ್ನುವಂತ ಪ್ರಶ್ನೆ ಇರುವಂತದ್ದು. ಮತ್ತೊಂದು ಇಲ್ಲಿ ಬಹಳ ಪ್ರಮುಖವಾದಂತಹ ಸಂಗತಿ ಏನು ಅಂದ್ರೆ ಮಮತಾ, ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇವರು ಸುಮಾರು 2 ಗಂಟೆಗಳ ಕಾಲ ವೀಕ್ಷಕರ ಗ್ಯಾಲರಿಯಲ್ಲಿ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಒಂದು ವೀಕ್ಷಕರ ಗ್ಯಾಲರಿಗೆ ಪಾಸ್ ಅನ್ನ ಕೊಟ್ರೆ ಅದು 45 ನಿಮಿಷಗಳ ಕಾಲ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಸದಾ ಕಲಾಪ ನಡೆಯುತ್ತೋ ನಡೆಯಲ್ವೋ ಅದೆಲ್ಲವೂ ಕೂಡ ಪ್ರಶ್ನೆ, ಡಿಫರೆಂಟ್ ಇಶ್ಯೂ. ಒಮ್ಮೆ ಪಾಸ್ ಇಶ್ಯೂ ಆದ್ರೆ 45 ನಿಮಿಷಗಳು ಮಾತ್ರ ಒಂದು ಟೈಮ್ ಸ್ಲಾಟ್ ಅನ್ನ ಕೊಟ್ಟಿರ್ತಾರೆ. ಆ ಟೈಮ್ ಸ್ಲಾಟ್ ನ ಒಳಗಡೆ ಹೋಗ್ಬೇಕು, ಅದನ್ನ ಕಲಾಪವನ್ನು ವೀಕ್ಷಣೆ ಮಾಡಬೇಕು, ಮತ್ತೆ ಹೊರಗಡೆ ಬರಬೇಕು. ಈ 45 ನಿಮಿಷದಲ್ಲಿ ಕಲಾಪ ಏನಾದ್ರೂ ನಡೆದೇ ಇದ್ರೆ ಅದಕ್ಕೂ ಪಾಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಅವರು ಮತ್ತೆ ವಾಪಸ್ ಬರಲೇಬೇಕಾದಂತ ಅನಿವಾರ್ಯತೆಗಳಿರುತ್ತೆ. ಆದ್ರೆ ಕಲಾಪ ನಡಿಬೇಕಾದಂತ ಸಂದರ್ಭದಲ್ಲೂ ಕೂಡ 40 ನಿಮಿಷ ಆಗ್ತದಂಗೆ 5 ನಿಮಿಷದ ಮುಂಚೆ ಅಲರ್ಟ್ ಅನ್ನ ಮಾಡಲಾಗುತ್ತೆ. ಅವರು ಎದ್ದು ಆಚೆ ಕಡೆಗೆ ಬರಬೇಕಾಗುತ್ತೆ. ಯಾಕಂದ್ರೆ ಕಲಾಪ ನಡೀತಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಒಳಗಡೆ ಹೋಗಿ ಕೂತ್ಕೋಬೇಕು, ಮತ್ತೆ ಸೂಕ್ಷ್ಮವಾಗಿ ಹೊರಗಡೆ ಬರಬೇಕಾಗುತ್ತೆ. ಹೀಗಾಗಿ ಸೆಕ್ಯೂರಿಟಿಗಳು ಕೂಡ ಬಹಳ ಎಚ್ಚರಿಕೆಯಿಂದ ಅವ್ರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟೆಲ್ಲ ಕಗ್ಗಗಳು ಏನು ಕಣ್ಣಿಟ್ಟರೂ ಕೂಡ ಇವರು 2 ಗಂಟೆಗಳ ಕಾಲ ನಿರಂತರವಾಗಿ ಗ್ಯಾಲರಿಯಲ್ಲಿ ಕೂತಿದ್ದು ಹೇಗೆ ಅನ್ನುವಂಥದ್ದು ಅತಿ ದೊಡ್ಡ ಪ್ರಶ್ನೆ ಬರುವಂತದ್ದು. ಇಲ್ಲೇ ಬಹುದೊಡ್ಡ ಭದ್ರತಾ ಲೋಪ ಆಗಿರುವಂತದ್ದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಒಂದು ವೇಳೆ ಇವ್ರ ಮೇಲೆ ಅಬ್ಸರ್ವ್ ಮಾಡಿ ಇವ್ರನ್ನ 2 ಗಂಟೆಗಳ ಕಾಲ ಅಲ್ಲಿ ಕೂಡ್ಲಿಕ್ಕೆ ಬಿಡದೇ ಇದ್ದಿದ್ರೆ ಈ ಘಟನೆ ಸಂಭವಿಸ್ತಿರ್ಲಿಲ್ಲ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.